ಖಂಡಿತ ಮಾಡ್ತಾರೆ ಸರ್. ಪ್ರತಿಯೊಂದು ಊರಿಗೆ ಬರ್ತವ್ರೆ, ಒಂದೊಂದು ವಿಲೇಜು ಸುತ್ತವ್ರೆ. ಇಡೀ ಪಂಚಾಯತ್ ಒಂದೊಂದು ಪಂಚಾಯತ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ. 100% ನಮ್ಮ TRS ವಿನ್ ಆಗೋದು. TR ಅವ್ರಿಗೆ 25 ವರ್ಷದಿಂದ ಎಲ್ಲ ಜನಗೆಲ್ಲ ಸಪೋರ್ಟ್ ಮಾಡ್ತವ್ರೆ. 3 ಸಲ ಗೆಲ್ಸಿದಿರಿ, ಈ ಸಲ 4ನೇ ಸಲ ಗೆಲ್ಸ್ತಾ ಇದೀರಿ. ಸರ್ ಬಿಜೆಪಿ ಏನ್ ಹೇಳ್ತಾರೆ ಅಂದ್ರೆ ಇವಾಗ 3 ಟರ್ಮ್ ಇಂದ ಕೊಡ್ತಿದೀವಿ, ಇಲ್ಲೇನಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಅಂತಾರೆ. ಇಲ್ಲ ಸರ್, ಇವಾಗ ನೋಡಿದ್ರೆ ತಲೆಯಿಂದ ಹೊಸೂರ್ಗೂ ಡಬಲ್ ರೋಡ್ ಮಾಡವ್ರೆ, 4 ರೋಡು. ಮತ್ತೆ ಹೊಸೂರಿಂದ ರಾಯಕೋಟೆವರೆಗೂ 4 ರೋಡ್ ಮಾಡವ್ರೆ. ಕಂಪ್ನಿ ಬಂದೈತೆ ಇಲ್ಲಿ ರಾಯಕೋಟೆ ಹತ್ರ, ಟಾಟಾ ಕಂಪ್ನಿ ಬಂದೈತೆ, ಟಾಟಾ ಎಲೆಕ್ಟ್ರಿಕಲ್ಸ್. ಮತ್ತೆ ಇಲ್ಲಿಂದ ಒಂದು 18,000 ಜನ ಕೆಲಸ ಹೋಯ್ತವ್ರೆ. ಅವ್ರು ಹೇಳ್ತಾರೆ ಅಂದ್ರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ, ಇಲ್ಲೂ ನಮ್ಮ ಸರ್ಕಾರ ಬರುತ್ತೆ, ಅವಾಗ ಡಬಲ್ ಇದಾಗುತ್ತೆ, ಅನುದಾನ ಹೆಚ್ಚು ಬಂದು ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ DMK ಗೌರ್ಮೆಂಟ್ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತವ್ರೆ. ಓಕೆ, ಪ್ರತಿಯೊಂದು ವಿಲೇಜ್ ಅಲ್ಲಿನೂ ಒಂದೊಂದು ಹುಡುಗರಿಗೆ ಕೆಲಸ ಕೊಟ್ಟವ್ರೆ. ಪ್ರತಿಯೊಂದು ವಿಲೇಜನ್ನು ಅಭಿವೃದ್ಧಿ ಚೆನ್ನಾಗಿ ಮಾಡವ್ರೆ. ಎಲ್ಲಾ ವಿಲೇಜ್ ಅಲ್ಲಿ ರೋಡ್ಗಳು, ನೀರು, ಪ್ರತಿಯೊಂದು ಎಲ್ಲ ಮಾಡ್ತವ್ರೆ. ಏನ್ ತೊಂದರೆ ಇಲ್ಲ ಇಲ್ಲಿ. ಓಕೆ, ಏನೆಲ್ಲ ಪ್ರಣಾಳಿಕೆಗಳಿದೆ ನಿಮ್ದು? ಅದೇ ಮಕ್ಕಳು ಇವ್ರಿಗೆ ಜನರಿಗೆ ಏನೆಲ್ಲ ಉಚಿತವಾಗಿ ಕೊಡ್ತಿದ್ದಾರೆ ಸರ್? ತಿಂಗಳ ಬಂದ್ರೆ 1,000 ರೂಪಾಯಿ ಕೊಡ್ತವ್ರೆ, ತಿಂಗಳಿಗೆ 1,000 ರೂಪಾಯಿ ತಿಂಗಳ ಎಲ್ಲಾರ್ಗೂನಾ? ಎಲ್ಲಾರ್ಗು. ಓಕೆ, ಮತ್ತೆ ಬಸ್ ಅಲ್ಲಿ ಲೇಡೀಸ್ ಫ್ರೀ ಕೊಡ್ತವ್ರೆ. ಬಸ್ಗೆ ಎಲ್ಲಾರ್ಗೂ ಬಸ್ ಎಲ್ಲಾ ಬಸ್ ಲೇಡೀಸ್ಗೂ ಜೆಂಟ್ಸ್ಗೂ? ಲೇಡೀಸ್ ಮಾತ್ರ. ಆಮೇಲೆ ಈ ಸಲ ಮತ್ತೆ ಬಂದ್ರೆ 2,000 ರೂಪಾಯಿ ಮಾಡ್ತವ್ರೆ 2,000 DMK ಗೌರ್ಮೆಂಟ್. ಲೇಡೀಸ್ಗೆ. ಹೌದು, ಆಮೇಲೆ ಬಸ್ ಫ್ರೀ ಮಾಡ್ತವ್ರೆ. ಜೆಂಟ್ಸ್ಗೂ ಲೇಡೀಸ್ಗೂ ಫ್ರೀ ಫ್ರೀ ಮಾಡ್ತವ್ರೆ. ಮಾಡ್ತಿದ್ದಾರೆ. ಮತ್ತೆ ಸ್ಕೂಲ್ ಹುಡುಗರಿಗೆ +2 ಆಗೋದ್ಮೇಲೆ 1,500 ರೂಪಾಯಿ ಕೊಡ್ತವ್ರೆ. ಸ್ಕೂಲ್ ಹುಡುಗರಿಗೆ ಎಷ್ಟು? 1,500 ಕೊಡ್ತವ್ರೆ. ಓಕೆ, ಕಾಲೇಜ್ ಹೋಗೋರ್ಗೆ. ಮತ್ತೆ ಲ್ಯಾಪ್ಟಾಪ್ ಕೊಡ್ತವ್ರೆ. ಲ್ಯಾಪ್ಟಾಪ್ ಪ್ರತಿಯೊಂದು ಲ್ಯಾಪ್ಟಾಪ್ ಕೊಟ್ಟವ್ರೆ. ಈ ಸಲ ಚೆನ್ನಾಗಿದೆ ಗೌರ್ಮೆಂಟ್. ಇಷ್ಟು ಇದೆ. ಓಕೆ, ಈಗ ನಿಮಗೆ ಮತ್ತೊಂದು ಅವಕಾಶ ಕೊಟ್ರೆ ಸೊ ಏನೆಲ್ಲ ಮಾಡ್ಬೋದು ಅಂತ ನಿಮ್ಮ MLA ಅವರು? ಖಂಡಿತ ಮಾಡ್ತಾರೆ ಸರ್. ಪ್ರತಿಯೊಂದು ಊರಿಗೆ ಬರ್ತವ್ರೆ, ಒಂದೊಂದು ವಿಲೇಜು ಸುತ್ತವ್ರೆ. ಒಂದೊಂದು ವಿಲೇಜು ಯಾರೇ ಡೆತ್ ಆಗ್ಲಿ, ಏನೊಂದು ಒಂದು ಹೇಳ್ರೇನು ಇಮಿಡಿಯೇಟ್ ಬಂದು ರೀಚ್ ಮಾಡ್ತಾರೆ. ಸರಿ, ಗೆದ್ರೆ ಅವ್ರಿಗೆ ಮಿನಿಸ್ಟರ್ ಪೋಸ್ಟ್ ಸಿಗ್ಬೋದು? ಮಿನಿಸ್ಟರ್ ಪೋಸ್ಟ್ ಇನ್ನು ಸೆಂಟ್ರಲ್ ಸ್ಟೇಟ್ ಅಲ್ಲಿ ಹೆಂಗೆ ಏನು ಅಂತ ಓಕೆ, ಗೊತ್ತಾಗಲ್ಲ. ಓಕೆ. ಇಲ್ಲಿ ನಾವು ಗೆಲ್ಸ್ಕೊಡ್ತೀವಿ. ಒಟ್ಟಲ್ಲಿ ನಿಮ್ಮ ಕೂಟ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ? ಅಲ್ಲ, ಪ್ರತಿಯೊಂದು ಊರಲ್ಲಿ ಒಳ್ಳೆ ಇದ್ ಮಾಡ್ತವ್ರೆ. ಹೋಗಿದ ತಕ್ಷಣ ಎಲ್ಲರೂ ನಾವು ಸಪೋರ್ಟ್ ಮಾಡ್ತೀರಿ, ನಾವು ಓಟ್ ಹಾಕಿ ಗೆಲ್ಸ್ಕೊಡ್ತೀರಿ ಅಂತ ಹೇಳ್ತವ್ರೆ. ನಮ್ಮ ಮೂಲಕ ಮತದಾರರಿಗೆ ಏನ್ ಹೇಳ್ತೀರಾ? ಇವ್ರು ಬಂದು 100% ಬಂದು ಹೇಳಿದ್ದನ್ನ ಅವರು ಇಲ್ಲ ಅಂತ ಹೇಳಿ ನಡ್ಕೊಂಡಿದ್ದಾರೆ. ಅವರು ಅವ್ರ ಹತ್ರ ಹೋಗಿ ನಮ್ ಕಷ್ಟ ಅಂದ್ರೆ 100% ಅವ್ರು ಬಂದು ಜೆನ್ಯೂನ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಇದ್ರಲ್ಲಿ 100% ಲಾಸ್ಟ್ ಟೈಮ್ ಬಂದು ನೋಡಿದ್ರೆ 65,000 ವೋಟ್ ಅಲ್ಲಿ ವಿನ್ ಮಾಡಿದ್ದಾರೆ. ಈ ಸಾರಿ ಟಾರ್ಗೆಟ್ ಬಂದು ನಮ್ದು ಬಂದು 1 lakh, ಮಿನಿಮಮ್ 75 to 1 lakh ಲೀಡಿಂಗ್ ಅಲ್ಲಿ ಗೆಲ್ಸ್ಬೇಕು ಅಂತ ನಾವು ಫುಲ್ ಟೀಮೇ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಪಂಚಾಯತ್ ಒಂದೊಂದು ಪಂಚಾಯತ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ. 100% ನಮ್ಮ TRS ವಿನ್ ಆಗೋದು. ಕಕದಾಸ ಪಂಚಾಯತಿ ನಾವು ನಮ್ಮ ಪಂಚಾಯತ್ ಎಲ್ಲಾನು ನಾವು ಸೇರಿ ಅವ್ರಿಗೆ ಮಾಡ್ಬೇಕು ಅಂತ ನಾವು ಇದ್ ಮಾಡ್ತಾ ಇದ್ದೀವಿ. ಟೋಟಲ್ ಪಂಚಾಯತಿ ನಾವು ಇಲ್ಲಿ ನಮ್ಮ ಹತ್ರ ಇರೋದು ಬಂದು ನೋಡಿದ್ರೆ ಒಂದೊಂದು ವಿಲೇಜ್ ಅಲ್ಲಿ ನಮ್ಮ ಹತ್ರ 20 ಜನ ಬಂದಿದೀವಿ. ನಾವು ನಮ್ಮ ಪಂಚಾಯತ್ ನೋಡಿದ್ರೆ 5 ವಿಲೇಜ್ ಬರುತ್ತೆ. 5 ವಿಲೇಜ್ ಅಲ್ಲಿ ಒಂದು ಊರಲ್ಲಿ ಬಂದು 25 ಜನ ನಾವು ಬಂದಿದ್ದೀವಿ ಕ್ಯಾನ್ವಾಸ್ ಮಾಡಕ. ಡೈಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಕೈಯಲ್ಲಾಗಷ್ಟು ನಮ್ಮ ಪಂಚಾಯತ್ ಅಲ್ಲಿ ಲೀಡಿಂಗ್ ಅಲ್ಲಿ ವಿನ್ ಮಾಡ್ತೀವಿ ನಾವು. ಒಳ್ಳೆ ರೆಸ್ಪಾನ್ಸ್, ಸೂಪರ್ ಚೆನ್ನಾಗಿದೆ. ಎಲ್ಲಿ ಯಾವ ಮನೆಗೆ ಹೋದ್ರೇನು ಒಳ್ಳೆ ರೆಸ್ಪಾನ್ಸ್. ನಾವು TRK ಓಟ್ ಹಾಕೋದು ಅಂತ ಪ್ರತಿಯೊಬ್ರು ಹೇಳ್ತವ್ರೆ ಸರ್. ಅರುಣ್ ಕುಮಾರ್ ಸರ್, ಬಾಬು ಅಂತ.